ಹಾಯ್ ಸ್ನೇಹಿತರೆ, ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ. ಇವತ್ತೊಂದು ರೋಚಕ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಆ ರಾತ್ರಿ ನನ್ನ ಜೀವನದ ದಿಕ್ಕೇ ಬದಲಾಯಿತು. ಮದುವೆಯ ಗದ್ದಲದ ನಡುವೆ ಒಂದು ಮೌನ ನೋಟ, ಒಂದು ಮಿಡಿತ, ಒಂದು ಪ್ರೀತಿ. ನನ್ನ ಹೆಸರು ದೀಪಾ. ನನ್ನ ಜೀವನ ಯಾವತ್ತೂ ಸರಳವಾಗಿತ್ತು. ಅಮ್ಮ, ಅಕ್ಕ, ಮನೆ, ಕೆಲ್ಸ ಅಷ್ಟೇ. ನನಗೆ ಪ್ರೀತಿಯಂದ್ರೆ ಏನು ಅಂತಲೂ ಗೊತ್ತಿರ್ಲಿಲ್ಲ. ಆದ್ರೆ ಆ ಮದುವೆ, ಅಕ್ಕನ ಮದುವೆಗೆ ಎಲ್ಲರೂ ಊರಿಗೆ ಬಂದ ದಿನ, ನಾನು ಅವನನ್ನು ನೋಡ್ದೆ. ಅಭಿ, ಅತ್ತೆಯ ಮಗ. ಮೊದಲ ನೋಟದಲ್ಲೇ ನನ್ನ ಹೃದಯ ಏನೋ ಹೇಳಲು ಶುರುಮಾಡಿತು. ನಾನು ಗಮನ ಕೊಡ್ಲಿಲ್ಲ. ಇದು ಕೇವಲ ಆಕರ್ಷಣೆ ಅಂದ್ಕೊಂಡೆ. ಮದುವೆ ಮನೆಯ ಗದ್ದಲ, ಹೂವು, ಬೆಳಕು, ನಗು, ನನ್ನ ಕೈಯಲ್ಲಿ ಕೆಲ್ಸ, ಅವನ ಕಣ್ಣುಗಳಲ್ಲಿ ಮೌನ. ಒಮ್ಮೆ ಅವನು ನನ್ನತ್ತ ನೋಡ್ದ. ನಾನು ಬೇಗ ಮುಖ ತಿರುಗಿಸಿಕೊಂಡೆ. ಆದ್ರೆ ನನ್ನ ಹೃದಯ ಮಾತ್ರ ಅಲ್ಲೇ ನಿಂತಿತ್ತು. ದೀಪಾ, ಚಹಾ ಕೊಡ್ತೀಯಾ? ಅವನು ಕೇಳಿದ. ನನ್ನ ಕೈ ನಡುಗಿತು. ಹೌದು ಅಂದ ಹೇಳಿ ಒಳಗೆ ಹೋದೆ. ಅವನಿಗಾಗಿ ಚಹಾ ಮಾಡ್ತಾ ಇದ್ದಾಗ ನಾನು ನಕ್ಕೆ. ಅವನು ನನ್ನೊಳಗೆ ನುಗ್ಗಿದ್ದ. ಮದುವೆಯ ಕೆಲಸದಲ್ಲಿ ನಾವು ಒಟ್ಟಿಗೆ ಓಡಾಡ್ತಿದ್ದೆವು. ಹೂವಿನ ಅಲಂಕಾರ, ಅತಿಥಿ ಸೇವೆ, ಮಾತು ಕಡಿಮೆ, ಭಾವನೆ ಹೆಚ್ಚು. ಮಳೆ ಬಂದ ದಿನ. ನಾವು ಬಾಲ್ಕನಿಯಲ್ಲಿ ನಿಂತಿದ್ದೆವು. ಮಳೆ ಹನಿಗಳು ನನ್ನ ಕೈ ಮೇಲೆ ಬೀಳ್ತಿದ್ದವು. ಅವನು ತನ್ನ ಶಾಲ್ ನನ್ನ ಮೇಲೆ ಹಾಕಿದ. ಚಳಿ ಆಗ್ಬಾರ್ದು ಅಷ್ಟೇ. ಆ ಮಾತಿನಲ್ಲಿ ಎಷ್ಟು ಪ್ರೀತಿಯಿತ್ತು. ಎಲ್ಲರೂ ಮಲಗಿದ್ದರು. ನನಗೆ ನಿದ್ದೆ ಬರಲಿಲ್ಲ. ನಾನು ಹೊರಗೆ ಹೋದೆ. ಅವನೂ ಅಲ್ಲೇ ನಿಂತಿದ್ದ, ನಕ್ಷತ್ರಗಳ ಕೆಳಗೆ. ದೀಪಾ. ಮೊದಲ ಬಾರಿ ಅವನು ನನ್ನ ಹೆಸರು ಕರೆದ. ನನ್ನ ಹೃದಯ ನಿಂತು ಹೋಯಿತು. ನಿನಗೆ ಹೇಳ್ಬೇಕು ಅನ್ನಿಸ್ತಿದೆ. ನಿನ್ನಿಲ್ಲದೆ ನಾನು ಖಾಲಿ ಆಗ್ತಿದ್ದೀನಿ. ನಾನು ಏನೂ ಹೇಳಲಿಲ್ಲ, ಆದ್ರೆ ಕಣ್ಣೀರು ಬಿತ್ತು. ಅವನು ನಿಧಾನವಾಗಿ ನನ್ನ ಕೈ ಹಿಡಿದ. ಆ ಕ್ಷಣ ನಾವು ಏನೂ ಮಾಡ್ಲಿಲ್ಲ, ಆದ್ರೆ ಎಲ್ಲವನ್ನೂ ಅನುಭವಿಸಿದ್ದೆವು. ಮದುವೆ ಮುಗಿದು ಅವನು ಹೋದ. ಫೋನ್ ಕರೆಗಳು ಶುರುವಾದವು. ಮೌನ ಸಂದೇಶಗಳು. ನಿನ್ನ ನೆನಪು ಬರುತ್ತೆ, ನನಗೂ. ಆದ್ರೆ ಕುಟುಂಬಕ್ಕೆ ಗೊತ್ತಾಯ್ತು, ಇದು ತಪ್ಪು ಸಂಬಂಧ. ಸಂಬಂಧಕ್ಕೆ ಮಸಿ ಹಡಿತೀಯ? ಅಮ್ಮ ಅತ್ತಳು. ನನ್ನ ಮೇಲೆ ಒತ್ತಡ. ನನಗೆ ಮದುವೆ ಮಾತುಗಳು ಶುರುವಾದವು. ನಾನು ರಾತ್ರಿ ಕಣ್ಣೀರಲ್ಲಿ ಮುಳುಗಿದೆ. ಒಂದು ದಿನ ಅವನು ಅಚಾನಕ್ ಬಂದ. ನಮ್ಮ ಮನೆ ಮುಂದೆ ನಿಂತ. ಎಲ್ಲರ ಮುಂದೆ ಹೇಳಿದ, ನಾನು ದೀಪಾಳನ್ನು ಪ್ರೀತಿಸ್ತೀನಿ. ನಮ್ಮ ಪ್ರೀತಿ ತಪ್ಪಲ್ಲ. ಎಲ್ಲರೂ ಶಾಕ್. ಅಪ್ಪ ಕೋಪ, ಅಮ್ಮ ಅತ್ತಳು. ಆದ್ರೆ ಅವನು ನಿಲ್ಲಲಿಲ್ಲ. ನಾನು ಅವಳ ಜೀವನವನ್ನ ಗೌರವದಿಂದ ನಡೆಸ್ತೀನಿ. ನಿಮ್ಮ ಆಶೀರ್ವಾದ ಬೇಕು. ನಾನು ಅವನ ಕೈ ಹಿಡಿದೆ. ನಾನು ಅವನ ಜೊತೆಗೆ ಇರ್ತೀನಿ. ಮೊದಲ ಬಾರಿ ನನ್ನ ಧ್ವನಿ ಗಟ್ಟಿಯಾಗಿತ್ತು. ದಿನಗಳು ಹೋದವು. ಅಭಿಯ ಸಹನೆ, ನನ್ನ ಪ್ರೀತಿ, ನಮ್ಮ ಮೌನ ತ್ಯಾಗ. ಒಂದು ದಿನ ಅಮ್ಮ ಹೇಳಿದರು, ನಿಮ್ಮ ಪ್ರೀತಿ ಸತ್ಯ, ನಾವು ಒಪ್ತೇವೆ. ನಾನು ಅತ್ತೆ. ಅಭಿ ನಕ್ಕೆ. ಆ ಕ್ಷಣ ನಮ್ಮ ಪ್ರೀತಿ ಗೆತ್ತು. ಮತ್ತೊಂದು ಮದುವೆ, ಈ ಬಾರಿ ನನ್ನದು. ಅಭಿಯ ಕೈ ಹಿಡಿದು ಮಂಟಪದಲ್ಲಿ ಕುಳಿತೆ. ಅವನು ಕಿವಿಯಲ್ಲಿ ಹೇಳಿದ, ಮೌನವೇ ನಮ್ಮ ಭಾಷೆಯಾಗಿತ್ತು. ನಾನು ನಕ್ಕೆ. ಪ್ರೀತಿಯೇ ನಮ್ಮ ಬದುಕು. ಪ್ರೀತಿಯಂದ್ರೆ ನೇರವಾಗಿ ಹೇಳದೆ ಕೂಡ ಎಲ್ಲವನ್ನೂ ಹೇಳುವ ಹೃದಯ. ನಾವು ಅದಕ್ಕೆ ಸಾಕ್ಷಿ. ಮದುವೆಯ ನಂತರವೂ ಪ್ರೀತಿ ಸುಲಭವಾಗಿರಲ್ಲ. ಕೆಲವೊಮ್ಮೆ ಒಂದೇ ಮನೆಯೊಳಗೆ ಇದ್ದರೂ ಹೃದಯಗಳು ದೂರವಾಗುತ್ತವೆ. ಆದ್ರೆ ನಿಜವಾದ ಪ್ರೀತಿ ಮತ್ತೆ ಮತ್ತೆ ಹತ್ತಿರ ಬರುತ್ತದೆ. ನಾನು ಅಭಿಯ ಹೆಂಡತಿಯಾದ ಮೊದಲ ದಿನ ಎಷ್ಟು ಕನಸುಗಳಿದ್ದವು ಗೊತ್ತಾ? ಇನ್ನು ನನ್ನ ಜೀವನ ಸುಂದರವಾಗಿರುತ್ತೆ ಅಂತ. ಇನ್ನು ನಾನು ಒಂಟಿಯಲ್ಲ ಅಂದ್ಕೊಂಡಿದ್ದೆ. ಆದ್ರೆ ವಾಸ್ತವ ಬೇರೆ ಇತ್ತು. ಹೊಸ ಮನೆ, ಹೊಸ ಜನ, ಹೊಸ ಜವಾಬ್ದಾರಿ. ಅಭಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ. ನಾನು ಒಬ್ಬಳೇ ಮನೆಯಲ್ಲಿ. ಮೊದಲ ಬಾರಿ ನನಗೆ ಒಂಟಿತನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು ದಿನ ಅಭಿ ತಡವಾಗಿ ಬಂದ. ಏಕಿಷ್ಟು ಲೇಟು? ನಾನು ನಿಧಾನವಾಗಿ ಕೇಳಿದೆ. ಕೆಲಸ ಅಷ್ಟೇ. ಮೊದಲಿನಂತೆ ಮಾತು ಇರ್ಲಿಲ್ಲ. ಮೊದಲಿನಂತೆ ಕಣ್ಣುಗಳಲ್ಲಿ ಹೊಳಪು ಇರ್ಲಿಲ್ಲ. ನಾನು ಒಳಗೊಳಗೆ ಕುಸಿಯುತ್ತಿದ್ದೆ. ರಾತ್ರಿ ಪಕ್ಕದಲ್ಲಿ ಮಲಗಿದ್ದರೂ ನಮ್ಮ ನಡುವೆ ಮೌನ ಇತ್ತು. ನಾನು ಅವನನ್ನು ನೋಡ್ತಿದ್ದೆ, ಅವನು ಮೊಬೈಲ್ ನೋಡ್ತಿದ್ದ. ಅದು ನೋವಿತ್ತು. ಒಂದು ದಿನ ಅವನ ಫೋನ್ನಲ್ಲಿ ಒಂದು ಮೆಸೇಜ್ ನೋಡಿದೆ. ಮಿಸ್ ಯು ಅಭಿ, ಹಾರ್ಟ್. ನನ್ನ ಕೈ ನಡುಗಿತು. ಹೃದಯ ಒಡೆದಂತಾಯ್ತು. ನಾನು ಏನೂ ಕೇಳಲಿಲ್ಲ, ಆದ್ರೆ ನನ್ನೊಳಗೆ ಬೆಂಕಿ ಹೊತ್ತಿತು. ಅವನ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದೆ. ನಾನು ದೂರವಾಗಲು ಶುರುಮಾಡಿದೆ. ಮಾತು ಕಡಿಮೆ, ನಗು ಇಲ್ಲ, ಪ್ರೀತಿ ಮೌನ. ಅವನು ಗಮನಿಸಿದ. ದೀಪಾ, ಏನಾಗಿದೆ? ಅವನು ಕೇಳಿದ. ಏನೂ ಇಲ್ಲ, ನಾನು ಸುಳ್ಳು ಹೇಳಿದೆ. ಆ ರಾತ್ರಿ ನಾನು ಅತ್ತು ಮಲಗಿದೆ. ನಾನು ಸಾಕಾಗಲ್ವಾ? ಅವನು ಬದಲಾಗಿ ಬಿಟ್ನಾ? ಪ್ರಶ್ನೆಗಳು ನನ್ನನ್ನು ಕೊಂದವು. ಅಭಿ ನನ್ನ ಬೆನ್ನಿಗೆ ತಿರುಗಿ ಮಲಗಿದ್ದ. ನನಗೆ ಅವನ ಹತ್ತಿರ ಹೋಗಲೂ ಧೈರ್ಯವಾಗ್ಲಿಲ್ಲ. ಮೊದಲ ಬಾರಿ ನಮ್ಮ ಪ್ರೀತಿ ಬಿರುಕು ಬಿಟ್ಟಿತ್ತು.
ಮತ್ತೊಂದು ದಿನ ಅವನು ನನ್ನ ಮುಂದೆ ಫೋನಿಟ್ಟ. ದೀಪಾ, ನೀನು ನೋವಿನಲ್ಲಿ ಇದ್ದೀಯಾ ಅಂತ ನನಗೆ ಗೊತ್ತು. ಆ ಮೆಸೇಜ್ ನೋಡಿ ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ಅವನು ನಿಟ್ಟುಸಿರು ಬಿಟ್ಟ. ಅದು ನನ್ನ ಆಫೀಸ್ ಕಲೀಗ್. ಅವಳು ನನ್ನ ಸ್ನೇಹಿತೆ. ನಾನು ನಿನ್ನ ಹೊರತು ಬೇರೆ ಯಾರನ್ನೂ ಯೋಚಿಸಲ್ಲ. ನನ್ನ ಕಣ್ಣೀರು ಸುರಿಯಿತು. ಆದ್ರೆ ನೀನು ನನ್ನಿಂದ ದೂರವಾಗ್ತಿದ್ದೀಯಾ. ನಾನು ಅಪ್ಪೆ. ಅವನು ನನ್ನ ಕೈ ಹಿಡಿದ. ನಾನು ಒತ್ತಡದಲ್ಲಿ ಸಿಲುಕಿದ್ದೆ. ನಿನ್ನ ಕಡೆ ಗಮನ ಕೊಡ್ಲಿಲ್ಲ. ಸಾರಿ ದೀಪಾ. ಅವನು ನನ್ನನ್ನು ಹತ್ತಿರ ಎಳೆದ. ಮೊದಲ ಬಾರಿ ಮದುವೆಯ ನಂತರ ಅವನ ಅಪ್ಪುಗೆ ಮತ್ತೆ ಬಂತು. ನೀನು ನನ್ನ ಶಕ್ತಿ. ನಿನ್ನಿಲ್ಲದೆ ನಾನು ಏನೂ ಅಲ್ಲ. ನಾನು ಅವನ ಎದೆಗೆ ತಲೆ ಇಟ್ಟೆ. ನನಗೆ ಕೇವಲ ನಿನ್ನ ಪ್ರೀತಿ ಬೇಕಿತ್ತು ಅಭಿ. ಅವನು ನಕ್ಕೆ. ಅದು ಎಂದಿಗೂ ಕಡಿಮೆಯಾಗಲ್ಲ. ಆ ಕ್ಷಣ ನಮ್ಮ ಪ್ರೀತಿ ಮತ್ತೆ ಹುಟ್ಟಿತು. ನಂತರ ನಮ್ಮ ಜೀವನ ಬದಲಾಗಿದೆ. ಅವನು ಕೆಲಸ ಮತ್ತು ಮನೆ ಎರಡನ್ನೂ ಸಮತೋಲನ ಮಾಡಲಾರಂಭಿಸಿದ. ನಾವು ಸಂಜೆ ಚಹಾ ಕುಡಿಯುತ್ತಿದ್ದೆವು. ಬಾಲ್ಕನಿಯಲ್ಲಿ ಕುಳಿತು ಮಾತಾಡ್ತಿದ್ದೆವು. ಮಳೆಯಲ್ಲೇ ನಡೆಯುತ್ತಿದ್ದೆವು. ಹಿಂದಿನಂತೆ ಮೌನ ಮತ್ತೆ ಪ್ರೀತಿಯಾಗಿ ಬದಲಾಗಿತ್ತು. ಒಂದು ದಿನ ಅಮ್ಮ ಹೇಳಿದರು, ಮದುವೆ ಅಂದ್ರೆ ಪ್ರೀತಿ ಮಾತ್ರ ಅಲ್ಲ, ಸಹನೆ, ನಂಬಿಕೆ, ಕ್ಷಮೆ ಕೂಡ. ನಾನು ಅರ್ಥ ಮಾಡಿಕೊಂಡೆ. ಪ್ರೀತಿ ಅಂದ್ರೆ ಪರ್ಫೆಕ್ಟ್ ಆಗಿರಲ್ಲ, ಒಟ್ಟಿಗೆ ಸರಿಪಡಿಸಿಕೊಳ್ಳೋದು. ಒಂದು ರಾತ್ರಿ ಅಭಿ ನನ್ನ ಕಿವಿಯಲ್ಲಿ ಹೇಳಿದ, ಮೊದಲು ನಾವು ಮೌನದಿಂದ ಪ್ರೀತಿಸಿದೆವು, ಈಗ ನಂಬಿಕೆಯಿಂದ ಬದುಕ್ತಿದ್ದೇವೆ. ನಾನು ನಕ್ಕೆ. ನಮ್ಮ ಪ್ರೀತಿ ಈಗ ಇನ್ನಷ್ಟು ದೊಡ್ಡದು. ಅವನು ನನ್ನ ಕೈ ಹಿಡಿದ. ಜನ್ಮ ಜನ್ಮಕ್ಕೂ. ನಾನು ಉತ್ತರಿಸಿದೆ, ನಿನ್ನ ಜೊತೆಗೆ. ನಿಜವಾದ ಪ್ರೀತಿ ಅಂದ್ರೆ ಸಮಸ್ಯೆ ಬಂದಾಗ ಓಡಿ ಹೋಗೋದಲ್ಲ, ಒಟ್ಟಿಗೆ ನಿಂತು ಗೆಲ್ಲೋದು. ನಾವು ಅದಕ್ಕೆ ಉದಾಹರಣೆ. ಪ್ರೀತಿ ಮದುವೆಗೂ ಮುಗಿಯಲ್ಲ, ಮದುವೆಯಲ್ಲೂ ಮುಗಿಯಲ್ಲ. ಮಕ್ಕಳ ನಗುವಿನಲ್ಲಿ, ಜವಾಬ್ದಾರಿಗಳ ಭಾರದಲ್ಲಿ, ಕಾಲದ ಪರೀಕ್ಷೆಯಲ್ಲಿ ಪ್ರೀತಿ ಇನ್ನಷ್ಟು ಬೆಳೆಯುತ್ತದೆ. ಒಂದು ಬೆಳಗ್ಗೆ ನಾನು ಅಡುಗೆ ಮಾಡ್ತಿದ್ದೆ. ಏಕಾಏಕಿ ತಲೆ ಸುತ್ತಿತು. ಕುರ್ಚಿಯಲ್ಲಿ ಕುಳಿತುಕೊಂಡೆ. ಅಭಿ ಓಡಿ ಬಂದ. ದೀಪಾ, ಏನಾಯ್ತು? ಏನೂ ಇಲ್ಲ ಅಂದೆ. ಆದ್ರೆ ಮನಸ್ಸಿಗೆ ಗೊತ್ತು, ಏನೋ ವಿಶೇಷ ನಡೆಯುತ್ತಿದೆ ಅಂತ. ಕೆಲ ದಿನಗಳ ನಂತರ ರಿಪೋರ್ಟ್ ಕೈಯಲ್ಲಿ ಹಿಡಿದು ನಿಂತೆ. ನನ್ನ ಕೈ ನಡುಗುತ್ತಿತ್ತು. ಅಭಿ ಎದುರು ನಿಂತಿದ್ದ. ಹೇಳು, ಅವನು ನಡುಗಿದ ಧ್ವನಿಯಲ್ಲಿ. ನಾನು ನಗುತ್ತಾ ಹೇಳಿದೆ, ನಮ್ಮ ಮನೆಗೆ ಪುಟ್ಟ ಅತಿಥಿ ಬರ್ತಿದ್ದಾನೆ. ಅವನು ಕ್ಷಣ ಮಾತ್ರ ಮೌನವಾದ. ನಂತರ ನನ್ನನ್ನು ಗಟ್ಟಿಯಾಗಿ ಅಪ್ಪುಗಿಕೊಂಡ. ನಮ್ಮ ಪ್ರೀತಿಗೆ ರೂಪ ಸಿಕ್ಕಿದೆ. ಆ ದಿನದಿಂದ ಅಭಿ ಬದಲಾಗಿದ್ದ. ನನ್ನ ಹಿಂದೆ ಔಷಧಿ ತಗೊಂಡಿಯಾ? ಹಸಿವಾಯ್ತಾ? ದಣಿವಾಯ್ತಾ? ನಾನು ನಗುತ್ತಿದ್ದೆ. ಡಾಕ್ಟರ್ ಆಗ್ಬಿಟ್ಟಿಯಾ ನೀನು? ಅವನು ಹೇಳಿದ, ನೀನು ನನ್ನ ಜಗತ್ತು. ನನಗೆ ಮತ್ತಷ್ಟು ಪ್ರೀತಿಯಾಯಿತು. ಆದ್ರೆ ಎಲ್ಲವೂ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ನೋವು, ಕೆಲವೊಮ್ಮೆ ಭಯ. ರಾತ್ರಿ ನಾನು ಅಳುತ್ತಿದ್ದೆ. ಏನಾದ್ರೂ ಆದ್ರೆ ನಾನು ಒಳ್ಳೆ ತಾಯಿ ಆಗ್ತೀನಾ? ಅಭಿ ನನ್ನ ಕೈ ಹಿಡಿದು ಹೇಳ್ತಿದ್ದ, ನೀನು ಈಗಲೇ ಒಳ್ಳೆ ತಾಯಿ. ನಮ್ಮ ಮಗುವಿಗೆ ಅದೃಷ್ಟ ನೀನು. ಅವನ ಮಾತು ನನ್ನ ಶಕ್ತಿಯಾಯಿತು. ಆ ದಿನ ಬಂತು. ಆಸ್ಪತ್ರೆಯ ಬೆಳಕು, ಓಡಾಟ, ಉಸಿರಾಟ. ನಾನು ಕಣ್ಣು ಮುಚ್ಚಿದೆ. ಮತ್ತೆ ತೆರೆದಾಗ ಒಂದು ಪುಟ್ಟ ಅಳುವ ಶಬ್ದ. ಡಾಕ್ಟರ್ ಹೇಳಿದರು, ಕಾಂಗ್ರಾಟ್ಸ್, ಇಟ್ಸ್ ಅ ಬೇಬಿ ಗರ್ಲ್. ಅಭಿ ಒಳಗೆ ಓಡಿ ಬಂದ. ಕಣ್ಣಲ್ಲಿ ನೀರು. ದೀಪಾ, ನೀನು ನನ್ನ ದೇವರು. ನಮ್ಮ ಕೈಯಲ್ಲಿ ಪುಟ್ಟ ಜೀವ, ನಮ್ಮ ಪ್ರೀತಿಯ ಫಲ. ನಾನು ಮೊದಲ ಬಾರಿ ಅವಳನ್ನು ಎತ್ತಿಕೊಂಡಾಗ ನನ್ನ ತಾಯಿಯ ನೆನಪಾಯಿತು. ಎಷ್ಟು ತ್ಯಾಗ, ಎಷ್ಟು ಪ್ರೀತಿ. ಈಗ ನಾನು ಅದೇ ದಾರಿಯಲ್ಲಿ. ನನ್ನ ಮಗಳು ನನ್ನ ಜಗತ್ತಾಯಿತು. ಅಭಿ ಅವಳನ್ನು ನೋಡಿ ಕರಗುತ್ತಿದ್ದ. ನಮ್ಮ ಪ್ರತಿಬಿಂಬ. ಈಗ ಮನೆ ಬದಲಾಗಿದೆ. ಹಿಂದೆ ಮೌನ, ಈಗ ನಗು. ಹಿಂದೆ ನೋವು, ಈಗ ನೆಮ್ಮದಿ. ಅತ್ತೆ ಮಾವ ಈಗ ನನ್ನ ಬೆಂಬಲ. ಅಮ್ಮ ಹೇಳಿದಳು, ನಿಮ್ಮ ಪ್ರೀತಿ ನಮಗೆ ಪಾಠ. ನನ್ನ ಕಣ್ಣು ತುಂಬಿತು. 1 ವರ್ಷ ನಂತರ ಅಭಿಗೆ ಕೆಲಸದ ತೊಂದರೆ. ಕಂಪನಿ ಮುಚ್ಚಿತು. ಆರ್ಥಿಕ ಒತ್ತಡ. ಅವನು ಮೌನವಾಗಿದ್ದ. ನಾನು ಗಮನಿಸಿದೆ. ಹಿಂದೆ ನಾವು ಎಷ್ಟು ಕಷ್ಟ ನೋಡಿದ್ವಿ. ಇದೂ ಹೋಗುತ್ತೆ. ನಾನು ಅವನ ಕೈ ಹಿಡಿದೆ. ಅವನು ನನ್ನತ್ತ ನೋಡಿದ. ನೀನಿದ್ರೆ ಸಾಕು. ಅಭಿ ಹೊಸ ಕೆಲಸ ಶುರು ಮಾಡಿದ. ಚಿಕ್ಕ ವ್ಯವಹಾರ. ನಾನು ಸಹಾಯ ಮಾಡಿದೆ. ರಾತ್ರಿ ಲೆಕ್ಕ ಬರೆಯುತ್ತಿದ್ದೆವು. ಮಗು ಮಧ್ಯ ಬಂದು ನಗುತ್ತಿತ್ತು. ನಮ್ಮ ಹೋರಾಟ ಸುಂದರವಾಗಿತ್ತು. ಇಂದು ನಮ್ಮ ಮಗಳು ಶಾಲೆಗೆ ಹೋಗ್ತಿದ್ದಾಳೆ. ನಾನು ಬಾಲ್ಕನಿಯಲ್ಲಿ ನಿಂತು ನೋಡ್ತಿದ್ದೇನೆ. ಅಭಿ ಪಕ್ಕದಲ್ಲಿ. ಅವನು ಕೇಳಿದ, ಇಷ್ಟೆಲ್ಲ ಆದ್ಮೇಲೆ ಪ್ರೀತಿ ಕಡಿಮೆಯಾಯ್ತಾ? ನಾನು ನಕ್ಕೆ. ಇದು ಪ್ರೀತಿಯಲ್ಲ ಅಭಿ, ಇದು ಜೀವನ, ಹಾರ್ಟ್. ಅವನು ನನ್ನ ಕೈ ಹಿಡಿದ. ನನ್ನ ಜೀವನ. ನಾನು ಉತ್ತರಿಸಿದೆ, ನಮ್ಮ ಜೀವನ, ಹಾರ್ಟ್. ಪ್ರೀತಿ ಅಂದ್ರೆ ಒಂದು ಕಥೆಯಲ್ಲ, ಒಂದು ಪಯಣ, ಮುಗಿಯದ ಪಯಣ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಹೇಗಿತ್ತು ಅಂದ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕಥೆ ಜೊತೆಗೆ.
ಅಲ್ಲಿವರೆಗೂ ಬೈ ಬಾಯ್.